ಒಬ್ರು ಸಾರ್ವಜನಿಕ ಜನಪ್ರತಿನಿಧಿಯವರ ಮನೆಯ ಮೇಲೆ ಮತ್ತೊಬ್ರು ಅವರು ಸಹ ಸಾರ್ವಜನಿಕ ಜನಪ್ರತಿನಿಧಿಯಾಗಿ ತಮ್ಮವರ ಕಡೆಯಿಂದ ತಮ್ಮ ಬೆಂಬಲಿಗರ ಕಡೆಯಿಂದ ಗುಂಡಿನ ದಾಳಿಗಳನ್ನ ಮಾಡಿಸ್ತಾರೆ ಅಂದ್ರೆ ಒಮ್ಮೆ ನೀವೆಲ್ಲ ಯೋಚನೆಯನ್ನ ಮಾಡಿ. ಈ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ನಮ್ಮ ಕರ್ನಾಟಕದ ರಾಜಕೀಯ ರಾಜಕಾರಣ ಎತ್ತ ಸಾಗ್ತಾ ಇದೆ ಅಂತ. ಇದಕ್ಕಿಂತ ಹೆಚ್ಚಾಗಿ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಮೀಡಿಯಾಗಳ ಮುಂದೆನೆ ಮನೆಗೆ ಬೆಂಕಿಯನ್ನ ಹಾಕ್ತೀವಿ, ನಗರಕ್ಕೆ ಬೆಂಕಿಯನ್ನ ಹಚ್ತೀವಿ, ಹೊಡಿತೀವಿ, ಬಡಿತೀವಿ, ಕಡಿತೀವಿ ಅಂತೆಲ್ಲ ಹೇಳಿಕೆಗಳು. ಮಾನ್ಯ ಗೃಹ ಮಂತ್ರಿಗಳೇ, ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ ಗೃಹ ಮಂತ್ರಿಗಳೇ? ಗೃಹ ಮಂತ್ರಿಗಳೇ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗಿಯೂ ನಮ್ಗೆ ಯಾರಿಗೂ ಗೊತ್ತಿಲ್ಲ 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 ಅಷ್ಟೇನೆ. ಅಯ್ಯೋ, ಹೋಗಿ ಬ್ಯಾನರ್ಗಳನ್ನ ಕಟೌಟ್ಗಳನ್ನ ಕಟ್ಬಿಟ್ಟು ಬನ್ನಿ ಅಂತಂದ್ರೆ ಹೋಗ್ಬಿಟ್ಟು ಚಟ್ಟವನ್ನ ಕಟ್ಬಿಟ್ಟು ಬಂದ್ಬಿಟ್ರಲ್ಲ. ಒಬ್ಬನ್ ಚಟ್ಟ ಕಟ್ಬಿಟ್ರ, ಸಂತೋಷ ಆಯ್ತಾ? ಖುಷಿ ಆಯ್ತಾ? ಓ, ನೀವೇನಾ ಕಾನೂನನ್ನ ಚಾಚು ತಪ್ಪದಲ್ಲೇನೆ ಪಾಲಿಸುವಂತವ್ರು? ನೀವುಗಳೇನಾ ಕಾನೂನು ಪಾಲಿಸುವಂತವ್ರು? ಓ, ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ರಾಜಕಾರಣಿಗಳು. ಓ, ಇದೇ ರೀತಿಯಾಗನಾ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹದ್ದು? ಇದಕ್ಕಿಂತ ಹೆಚ್ಚಾಗಿ ನಾವು ಸಂವಿಧಾನ ರಕ್ಷಕರು ಅಂತ ಬೇರೆ ಹೇಳ್ಕೊಳ್ತಾರೆ. ತುಂಬಾ ಚೆನ್ನಾಗಿ ಸಂವಿಧಾನವನ್ನ ರಕ್ಷಣೆಯನ್ನ ಮಾಡ್ತೀರ, ಅದ್ಭುತವಾಗಿ ರಕ್ಷಣೆಯನ್ನ ಮಾಡ್ತೀರ. ಏನ್ ಬುದ್ಧನ ನುಡಿ ಮುತ್ತುಗಳನ್ನ ಉದುರಿಸ್ತಾನೆ ಇರ್ತಾರೆ, ಗಾಂಧಿಯ ತತ್ವ ಸಿದ್ಧಾಂತಗಳನ್ನ ಬೋಧನೆಯನ್ನ ಮಾಡ್ತಾನೆ ಇರ್ತಾರೆ. ಇದೇನಾ ನೀವು ಗಾಂಧಿಯ ತತ್ವ ಸಿದ್ಧಾಂತಗಳನ್ನ ಬೋಧನೆಯನ್ನ ಮಾಡುವಂತಹದ್ದು? ಇದೇನಾ ನೀವು ಗಾಂಧಿ ಅನುಯಾಯಿಗಳು ಅಂತ ಹೇಳಿಕೊಳ್ಳುವಂತಹದ್ದು? ನಿಜವಾಗಿಯೂ ನಿಮ್ಮಂತಹ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು. ಒಂದು ಮಾತನ್ನ, ಸತ್ಯವಾದ ಮಾತನ್ನ ಹೇಳ್ತೀನಿ ಕೇಳಿ. ಈ ಮೊದಲೆಲ್ಲ ರೌಡಿಗಳು ರಾಜಕೀಯಕ್ಕೆ ಬಂದು ರಾಜಕೀಯದಿಂದ ನಂತರವಾಗಿ ಎಂ ಎಲ್ ಎಗಳು ಎಂಪಿಗಳಾಗ್ತಾ ಇದ್ರು. ರೌಡಿಸಮ್ ಟು ರಾಜಕೀಯ ಈ ರೀತಿಯಾಗಿರ್ತಿತ್ತು. ಈಗ ಆಗಲ್ಲ, ಕಾಲ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಮೊದಲು ಎಂ ಎಲ್ ಎಂ ಪಿ ಆಗ್ಬಿಡೋದು, ನಂತರ ರೌಡಿಸಮ್ ಮಾಡೋದು. ನೀವುಗಳು ಇವತ್ತಿನ ದಿನ ಮಾಡ್ತಾ ಇರೋದೇ ಇದೇ ರೀತಿಯಾದಂತಹ ಕೆಲಸನೇ. ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ ಕೇಳಿ, ಈ ಮಾತನ್ನ ಸರಿಯಾಗಿ ತಿಳ್ಕೊಳ್ಳಿ. ಕಾರ್ಯಕರ್ತರನ್ನ, ಅದು ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರ್ಲಿ, ಆತ ಬಿಜೆಪಿಯ ಕಾರ್ಯಕರ್ತ ಆಗಿರ್ಲಿ, ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಲಿ, ಅಥವಾ JDS ಪಕ್ಷ ಯಾವುದೇ ಪಕ್ಷದ ಕಾರ್ಯಕರ್ತ ಆಗಿರ್ಲಿ, ನೀವು ನಾಯಕರು ಅಂತ ಕರೆಸಿಕೊಳ್ಳುವಂತಹ ರಾಜಕಾರಣಿಗಳು ಕಾರ್ಯಕರ್ತರನ್ನ ಮನೆಯ ಮಕ್ಕಳ ರೀತಿಯಾಗಿ ನೋಡ್ಕೊಳ್ಳಿ. ಮನೆಯ ಮಕ್ಕಳ ರೀತಿಯಾಗಿ ನೋಡ್ಕೊಳ್ಬೇಕು ನೀವು. ಕಾರ್ಯಕರ್ತರೇನು ನಿಮ್ಮ ಮನೆ ಹಾಳುಗಳಲ್ಲ, ಅಥವಾ ನಿಮ್ಮ ಮನೆ ಕೆಲ್ಸಕ್ಕೆ ಬರೋಂಥವ್ರಲ್ಲ. ನಿಮ್ಮನೆ ಮಕ್ಳು ಯಾರಾದ್ರೂ ಈ ರೀತಿಯಾಗಿ ಆಗ್ಬಿಟ್ಟಿದ್ರೆ ಏನ್ರಿ ಮಾಡ್ತಾ ಇದ್ರಿ? ನಾಯಕ ಅಂತ ಕರ್ಸ್ಕೊಳ್ಬೇಕು, ನಾಯಕ ಅಂತ ಯೋಗ್ಯತೆ ಬರಬೇಕು ಅಂತಂದ್ರೆ ಕಾರ್ಯಕರ್ತರನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಕಾರ್ಯಕರ್ತರ ರಕ್ಷಣೆ ಮೊದಲ ಆದ್ಯತೆಯನ್ನ ನೀಡಬೇಕು. ನಿಮ್ಮ ಉದ್ದೇಶಗಳಿಗೆ, ನಿಮ್ಮ ರಾಜಕೀಯ ತೆವಲುಗಳಿಗೋಸ್ಕರ ಈ ರೀತಿಯಾಗಿ ರಾಜಕೀಯವನ್ನ ಮಾಡ್ಬಿಟ್ರೆ ಇದೇ ರೀತಿಯಾಗಿ ಆಗೋದು. ಕಾರ್ಯಕರ್ತರ ರಕ್ಷಣೆ ನೀಡಕ್ಕಾಗ್ಲಿಲ್ಲ ಅಂದ್ರೆ ಅಂದ್ಮೇಲೆ ನೀವ್ ಯಾವ ರೀತಿಯಾದಂತಹ, ಯಾವ ಸೀಮೆ ರಾಜಕಾರಣಿಗಳ್ರಿ, ಯಾವ ರೀತಿಯಾದಂತಹ ನಾಯಕರ್ರಿ? ನಾನು ದಯಮಾಡಿ ಕಾರ್ಯಕರ್ತರುಗಳಲ್ಲಿ ಹೇಳೋದು, ನೀವು ಬಿಜೆಪಿ ಕಾರ್ಯಕರ್ತರುಗಳೇ ಆಗಿ, JDS, ಬಿಜೆಪಿ ಯಾವುದೇ ಆಗಿರ್ಲಿ, ಕಾಂಗ್ರೆಸ್ ಯಾವುದೇ ಆಗಿರ್ಲಿ, ಯಾವ ನಾಯಕರುಗಳು ನಿಮಗೆ ಬೆಲೆಯನ್ನ ಕೊಡ್ತಾರೆ, ನಿಮ್ಮ ಕಷ್ಟಗಳಿಗೆ ಬಂದು ನಿಂತ್ಕೊಳ್ತಾರೆ, ಅಂತಹ ನಾಯಕರುಗಳಿಗೆ ಬೆಂಬಲವನ್ನು ಕೊಡಿ. ಅದನ್ನ ಬಿಟ್ಟು ಈ ರೀತಿಯಾದಂತಹ ನಾಯಕರುಗಳಿಂದ ಹೋದ್ರೆ ನಿಮ್ಮ ಮನೆಗಳ ಹಾಳಾಗೋಗ್ಬಿಡ್ತವೆ, ನೀವುಗಳು ದಿಕ್ಕಾಪಾಲಾಗ್ಬಿಡ್ತೀರ. ಸತ್ಯವಾಗಿ ನನಗಂತೂ ಬೇಜಾರಾಗೋಗ್ಬಿಡ್ತು. ಯಾವುದೋ ಒಂದು ಶೋಕಿಗೆ, ಒಂದು ಕಟೌಟ್, ಒಂದು ಬ್ಯಾನರ್ ಕಟ್ಟ ಶೋಕಿಗೆ ಹೋಗ್ಬಿಟ್ಟು ಒಂದು ಜೀವನ ಕಳೆದು ಬಂದ್ಬಿಟ್ರಲ್ಲ. ಅಥವಾ ಹೋರಾಡ್ಲಿಲ್ಲ, ಯಾವುದೋ ಯುದ್ಧ ನಡೀಲಿಲ್ಲ, ಏನೂ ಆಗ್ಲಿಲ್ಲ, ಸುಮ್ಮನೆ ಮಾಡದಿರೋ ಕೆಲಸಕ್ಕೆ ಒಂದು ಜೀವ ಹೊರಟೋಗ್ಬಿಡ್ತು. ಈ ಖುಷಿ ಆಯ್ತಾ? ಯಾರದು ಅವ್ರ ಈ ಇಶ್ಯೂ ಆದ್ಮೇಲೆ ನನಗೆ ಗೊತ್ತಾಗಿದ್ದು, ಆ ಮುಖವನ್ನ ನೋಡಿದ್ದು, ಭರತ್ ರೆಡ್ಡಿ, ಆ ಹೆಸರನ್ನ ನಾನು ಮರ್ತು ಬಿಟ್ಟಿದ್ದೀನಿ. ಖುಷಿ ಆಯ್ತಾ ನಿಮ್ಗೆ? ಈಗ ಬಂದು ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳೋದು, ನನ್ನಿಂದ ಭಂಗ ಆಗಿದ್ರೆ ಅಲ್ಲೋಗಿ ಶವದ ಮುಂದೆ ನಿಂತ್ಕೊಂಡು ಅಳೋದು, ಏನ್ ಬಂತು? ಏನಾರು ಬಂತ? ಏನು ಬರೋದಿಲ್ಲ, ಹೋದ್ಮೇಲೆ ಹೋಯ್ತು. ಅದೇನೆ, ಆ ಶವ ಇಟ್ಕೊಂಡು ತಪ್ಪಿದ್ರೆ ಆ ಸಾವಿನಿಂದ ಒಂದಷ್ಟು ರಾಜಕೀಯ ಬಡದಾಟಗಳು, ಕೆರ್ಚಾಟಗಳು ಎರಚಾಡ್ಕೊಳ್ಬೇಕು. ಅದು ಬಿಟ್ಟು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ದಯಮಾಡಿ ನನ್ನ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನಿಮಗೆ ಯಾರು ಬೆಲೆ ಕೊಡ್ತಾರೆ, ನಿಮ್ಮ ರಕ್ಷಣೆಗೆ ಯಾರು ಬರ್ತಾರೆ, ನಿಮ್ಮ ಕಷ್ಟಗಳಿಗೆ ಯಾರು ಬರ್ತಾರೆ, ಅಂತಹ ನಾಯಕರ ಜೊತೆಯಲ್ಲಿರಿ. ನೀವುಗಳು ಅವರ ಮನೆಯ ಕೂಲಿ ಹಾಳುಗಳಲ್ಲ. ಅವರು ಕರೆದಾಗ ಹೋದಾಗ ಬಂದು ಹಿಂದೆ ಮುಂದೆ ನಿಂತ್ಕೊಂಡು ಜೈಕಾರಗಳನ್ನ ಹಾಕೊಂಡು ನಿಮ್ಮ ಬೆಲೆಗಳನ್ನು ನೀವು ಕಳ್ಕೊಳ್ಬೇಡಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.